ಸಂವಿಧಾನ ಮತ್ತೆ ಅಂಬೇಡ್ಕರ್ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ತಾರೆ. ಇವತ್ತು ನಮ್ಮ ಭೋಜೇಗೌಡರು ಅನೇಕ ವಿಷಯವನ್ನು ಉಲ್ಲೇಖ ಮಾಡಿದರು. ಭಗವದ್ಗೀತೆ, ಇವತ್ತು ಸಂವಿಧಾನ ಎನ್ನುವುದು ಒಂದು ಗ್ರಂಥ ಅಲ್ಲ, ಅದು ನಮ್ಮ ಬದುಕಿಗೆ ಬಂದಂಥ ಸಮಸ್ಯೆಯನ್ನು ಹೋಗಲಾಡಿಸುವ ಒಂದು ಸಾಧನ. ಈ ದೇಶ ನಡೆಯುವುದೇ ಸಂವಿಧಾನದ ಆಧಾರದ ಮೇಲೆ. ಇವತ್ತು ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಅನೇಕರು ಆ ವಿಷಯಗಳ ಬಗ್ಗೆ ನಾನೇನು ಹೇಳಬೇಕು ಅದನ್ನೆಲ್ಲ ಹೇಳಿದರು. ಪುನಃ ಪುನಃ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಇವತ್ತು ಅವ್ಯವಹಾರ ಆದಂಥ ಒಂದು ಹಣ ಯಾವ ಸಮುದಾಯಕ್ಕೆ ಸೇರಬೇಕಾಗಿರುವುದು, ಇವತ್ತು ಸಭಾಪತಿಗಳೇ, ಹಿಂದೆ ಒಂದು ಕಾಲ ಇತ್ತು, ಸಮಾಜದಲ್ಲಿರ್ತಕ್ಕಂಥ ಒಂದು ವರ್ಗ ಇನ್ನೊಂದು ವರ್ಗದ ಮೇಲೆ ಶೋಷಣೆ ಮಾಡಿದ್ರ, ಅನ್ಯಾಯ ಮಾಡಿದ್ರ, ಆ ದಲಿತರ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಸಾಕ್ಷಿಗಳು. ಕೆಲವರು ಶೋಷಣೆಯ ಆದಾಗ ಇದ್ದವರು ಇರ್ಬೋದು, ಕೆಲವರು ಶೋಷಣೆಯನ್ನು ಅನುಭವಿಸಿದವರ ಪರವಾಗಿದ್ದವರು ಇರ್ಬೋದು. ಅಂದರೆ ನಾವೆಲ್ಲ ಸಣ್ಣವರಿದ್ದೆವು. ಆ ಒಂದು ಜನಾಂಗ ಎಷ್ಟು ಕಷ್ಟದಲ್ಲಿತ್ತು. ನಾವು ಹೇಳ್ತೇವೆ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಂತ ಅವರನ್ನು ದೇವಸ್ಥಾನಕ್ಕೆ ಕಳಿಸ್ಲಿಲ್ಲ. ದೇವಸ್ಥಾನ ಬಿಡಿ ಸಭಾಪತಿಗಳೇ, ಆ ಒಂದು ದಲಿತರು ಇವತ್ತಿಗೂ ನನಗೆ ಮೈ ಜುಮ್ ಅನ್ನತ್ತೆ. ಆ ದಲಿತ ಸಮಾಜ ನಾವೆಲ್ಲ ಊಟ ಮಾಡ್ತೇವಲ್ಲ, ಪರಿಶಿಷ್ಟ ಜಾತಿ ಅಂತ ಹೇಳಿ ದಲಿತರನ್ನು ಬೇಡಿ, ಆ ಪರಿಶಿಷ್ಟ ಜಾತಿ, ಕ್ಷಮಿಸಿ ಸಭಾಪತಿಗಳೇ, ಆ ಪರಿಶಿಷ್ಟ ಪಂಗಡದ ಜನರು ನಾವೆಲ್ಲ ಹಬ್ಬ ಅಲ್ಲ, ಒಂದು ದೊಡ್ಡ ದೊಡ್ಡ ಫಂಕ್ಷನ್, ಮದುವೆ ಸಮಾರಂಭಕ್ಕೆಲ್ಲ ಹೋಗ್ತಾ ಇದ್ದಾಗ ಊಟ ಮಾಡಿದ್ರೆ ಊಟ ಮಾಡಿದ ಎಲೆಯನ್ನ ತೆಗೆದು ಹೊರಗೆ ಹಾಕ್ತಿದ್ರು, ಬಿಸಾಡ್ತಿದ್ರು. ಬಿಸಾಡಿದಾಗ ಕಣ್ಣೀರು ಬರುತ್ತೆ. ಅವರು ಪಾತ್ರೆ ಇಟ್ಕೊಂಡು ಬರ್ತಿದ್ರು. ಆ ಉಳಿದ ಅನ್ನವನ್ನ, ಸಾರನ್ನ ಒಂದೊಂದು ಪಾತ್ರೆಯಲ್ಲಿ ಹಾಕಿಸಿದ್ದು. ಇವತ್ತು ನಾವು ಎಣಿಸಿದ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸುತ್ತೆ. ಆ ದೃಶ್ಯವನ್ನು ನೋಡಿದ್ದೇನೆ ನಾನು. ಆ ಪಂಗಡಗಳು ಪಡ್ಕೊಂಡಂತಹ ಕಷ್ಟ, ಅವರು ಒಂದು ಚಿಪ್ಪಿನಲ್ಲಿ ಕೊಡ್ತಿದ್ದೆವು ನಾವು ಮನೆಯಲ್ಲಿ. ಮನೆ ಒಳಗೆ ಬರಲಿಕ್ಕಿಲ್ಲ, ಹೊರಗೆ ನಿಲ್ಬೇಕು ಚಿಪ್ಪಲ್ಲಿ. ಮಡೆಸ್ಥಾನದ ಮತ್ತೆ ಬರ್ತದೆ ಮಡೆಸ್ಥಾನ. ಸರ್, ನೀವು ಯಾವಾಗಲೂ ದಾರಿ ತಪ್ಪಿಸ್ತೀರಿ. ಮಡೆಸ್ಥಾನಕ್ಕೆ ಬಂದ್ರೆ ನನ್ನ ಹತ್ರ ಇಷ್ಟು ಉದ್ದ ಉಂಟು, ಎಲ್ಲ ಸ್ಥಾನಗಳನ್ನು ಮಾಡ್ಬೋದು, ಮೈಗೆ ಹೊಡೆಯುವುದು ಎಲ್ಲವನ್ನು ಮಾಡಿಸ್ಬೋದು. ದಾರಿ ತಪ್ಪಿಸಲ್ಲ, ದಾರಿ ತಪ್ಪಿಸ್ತಾರೆ ಅವರು. ದಾರಿ ತಪ್ಪಿ ಸಭಾಪತಿಗಳೇ, ನಾನು ಪ್ರತಿಪಕ್ಷದಲ್ಲಿ ನಿಂತಿದ್ದೇನೆ, ವಿರೋಧ ಪಕ್ಷದಲ್ಲಿ. ನನ್ನ ಜವಾಬ್ದಾರಿ ಏನು? ಇವರು ಯಾವಾಗಲೂ ಹೇಳ್ತಾರಲ್ಲ, ನನ್ನ ಜವಾಬ್ದಾರಿ ಏನು? ಇಲ್ಲಿ ಕೂತ್ಕೊಂಡು ಸಮಾಜಕ್ಕೆ ಆದಂತ ಅನ್ಯಾಯದ ಬಗ್ಗೆ ವಿರುದ್ಧ ನಾನು ಮಾತಾಡಬೇಕು, ಇದು ನನ್ನ ಜವಾಬ್ದಾರಿ. ಸರ್ಕಾರ ತಪ್ಪು ಮಾಡಿದಾಗ ನಾನು ಮಾತಾಡಬೇಕು, ಇದು ನನ್ನ ಜವಾಬ್ದಾರಿ. ನೀವು ತಪ್ಪು ಮಾಡಿದ್ದೀರಾ ಇಲ್ವಾ ಅದು ನೀವು ಉತ್ತರದಲ್ಲಿ ನೀವು ಹೇಳಿ, ಯಾವ ಸ್ಥಾನ ಹೇಳ್ತೀರಾ ಹೇಳಿ. ಆದರೆ ಇವತ್ತು ನಾನು ಹೇಳ್ತಾ ಇರೋದು ಸಭಾಪತಿಗಳೇ, ಇವತ್ತು ಆ ಒಂದು ಸಮಾಜಕ್ಕೆ, ಆ ಒಂದು ಸಮುದಾಯಕ್ಕೆ ಆದಂಥ ಅನ್ಯಾಯವನ್ನ ಸರಿಪಡಿಸಿದ ಹಂತ ಹಂತವಾಗಿ ಇವತ್ತು ಮುಖ್ಯವಾಹಿನಿಗೆ ಬರುವಂಥ ಕೆಲಸವನ್ನ ಬಹಳ ಪ್ರಯತ್ನ, ಈ ಅಸ್ಪೃಶ್ಯತೆ ನಿವಾರಣೆ ಆಗಿರ್ಬೋದು. ಇವತ್ತು ನಮ್ಮ ಹರಿಪ್ರಸಾದ್ ಅಣ್ಣ ಯಾವಾಗಲೂ ಮಾಡ್ಲಿಕ್ಕೆ ಉಂಟು, ಅವರು ನೋಡಿರ್ಬೋದು, ಮಲ ಹೊತ್ಕೊಂಡು ಅವರು ಹೋದಂಥ ವ್ಯವಸ್ಥೆಯನ್ನು ಕೂಡ ಕಂಡವರು ನಾವು. ಅಂಥ ಒಂದು ಸಮುದಾಯವನ್ನ ನಮ್ಮ ಅಂಬೇಡ್ಕರ್ ಅವರು ಬಹುಶಃ ಅವರ ಜೀವನದನ್ನ ಸಂವಿಧಾನದ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ಆ ಸಮುದಾಯಕ್ಕೆ, ಆ ಬದುಕಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ವ್ಯವಸ್ಥೆಯನ್ನು ಅವರು ಮಾಡಿ ಹೋಗಿದ್ದಾರೆ. ಅಂತ ಒಂದು ಸಮುದಾಯಕ್ಕೆ ಮೀಸಲಾಗಿಟ್ಟಂತ ಹಣವನ್ನ ಇವತ್ತು ಅವರ ಆರ್ಥಿಕವಾಗಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಏನಂತ. ಆ ಹಣವನ್ನ ಹೇಳಿದ್ರು, ಇವರು ಎಲ್ಲೆಲ್ಲಿ ಹೋಗಿದ್ರು, ನಾನು ವಿವರಣೆ ಹೇಳಿದ್ರೆ ಅದನ್ನು ಹೇಳಿದಂತ ಆಗುತ್ತೆ. ಆ ಒಂದು ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಹಣ ಟಕ್ ಅಂತ ಹೋಗಿ ಎಲ್ಲಿಗೆ ಹೋಗುತ್ತೆ? ಬಾರಿಗೆ ಹೋಗುತ್ತೆ, ಹೌದಾ ಅಲ್ವಾ? ಆ ಒಂದು ಮನೆ ವಾಹನ ಖರೀದಿ ಮಾಡಬೇಕು ಅಂತ ಕೊಟ್ಟಿರ್ತಾರೆ, ಸಣ್ಣ ವಾಹನ ತೊಳ್ಳೋ ಗಾಡಿಗೆ ಹೋಗುವಂತ ಹಣ, ಅದು ಕೂಡ ಟಕಾಗಿ ದೊಡ್ಡ ದೊಡ್ಡ ಕಾರ್, ಐಷಾರಾಮ ಕಾರಿಗೆ ಹೋಗುವಂಥದ್ದು ಆಗುತ್ತೆ. ಇವತ್ತು ಅವರಿಗೆ ಬಂಗಾರದ ಅಂಗಡಿಗೆ ಹೋಗುತ್ತೆ. ಒಂದೇ ಒಂದು ಭಾರತಕ್ಕ ಪರಿಶಿಷ್ಟ ಪಂಗಡ ಅದ್ರಲ್ಲಿ ಸೇರೋದಿಲ್ಲ, ಮಲ ಹೋರೋದ್ರಲ್ಲಿ ಇದರಲ್ಲೆಲ್ಲ ಅದು ಬೇರೆ. ಎಸ್ಟಿಗ ಬರೋದಿಲ್ಲ. ಎಸ್ಟಿ ಅಂತ ಹೇಳಿದ್ರೆ ದೇರ್ ಟಚಬಿಲಿಟಿ, ಯು ಡೋಂಟ್ ವಾಂಟ್ ಟು ಕನ್ಫ್ಯೂಷನ್ ಆಲ್ ದೀಸ್ ಥಿಂಗ್ಸ್. ಅದು ಬೇರೆ, ಇದು ಬೇರೆ. ನೋ ಅವ್ರು ಬೇರೆ, ಟೋಟಲಿ ಬೇರೆ. ಪರಿಶಿಷ್ಟ ಪಂಗಡ ಎಸ್ಟಿ ಜನಾಂಗ ಟೋಟಲಿ ಬೇರೆ. ನೋ ಎಸ್ಟಿ ಜನಾಂಗ ಆಡುವವರು ಅವರನ್ನು ಅವರಿಗೆ ಚಿಪ್ಪಿನಲ್ಲೇ ಕೊಡ್ತಿದ್ದೇವೆ ನಾವು. ಹಿಂದುಳಿದ ವರ್ಗ ಸಭಾಪತಿಗಳೇ, ಇವತ್ತು ಈ ದುಡ್ಡು ಅನೇಕ ಹೆಣ್ಣುಮಕ್ಕಳಿಗೆ, ಸ್ವಸಹಾಯ ಗುಂಪುಗಳಿಗೆ ಕೊಡುವಂತ ಹಣ, ಇದು ಸಬ್ಸಿಡಿಗೆ ಇಟ್ಟಂತ ಹಣ.
25,000 ಕೊಟ್ಟರೆ ಅದು ಸಬ್ಸಿಡಿಗೆ ಕೊಡುವಂಥ ಹಣ, ತಳ್ಳೋ ಗಾಡಿಗೆ ಅವರಿಗೆ ಕೊಡುವಂಥ ಹಣ, ಮನೆ ಆಗಬೇಕು, ರಸ್ತೆ, ಅವರಿಗೆ ಬೇಕಾದಂಥ ಅನುಕೂಲಕ್ಕೆ ಕೊಡುವಂಥ ಹಣ ಟಕಾಟಕ್ ಅಂತ ಒಂದೇ ಬಾರಿ ಎತ್ಕೊಂಡು ಹೋಗ್ತಿರಲ್ಲ. ನನಗೆ ಭಾಳ ಬೇಸರ ಆಗೋದು, ಇವತ್ತು ಮಾತಾಡ್ತಾ ಹೇಳಿದ್ರು ಅದೇನು ರಿಕವರಿ ಆಗಲಿಲ್ಲ. ಒಂದು ಕಡೆಗೆ ದರೋಡೆ ಆಗುತ್ತೆ, ಒಂದು ಕಡೆಗೆ ರಿಕವರಿ ಆಗಿದೆ. ಇದು ಯಾವ ನ್ಯಾಯ ಸಭಾಪತಿಗಳೇ? ಒಂದು ಕಡೆ ದರೋಡೆ ಆಗುತ್ತೆ, ಆಮೇಲೆ ಅಷ್ಟು ಇದಾಗಲಿಲ್ಲ, 187 ಕೋಟಿ ಅಲ್ಲ 87 ಕೋಟಿ ಮಾತ್ರ ಅಂದರೆ ಸ್ಕೆಚ್ 187ಕ್ಕೆ ಆಗಿದೆ, ಸ್ಕೆಚ್ ರೆಡಿ ಆಗಿದೆ, 187ಕ್ಕೆ ತಿನ್ನಬೇಕು ಅಂತ. ಆದರೆ ತಿಂದದೆ ಎಷ್ಟು, ತಿನ್ನಲಿಕ್ಕೆ ಆದದೇ ಎಷ್ಟು? 87. ಇವತ್ತು ಈ ಎಲ್ಲ ಕಾರಣಕ್ಕಾಗಿ ಒಬ್ಬ ದಲಿತನ ಸಾವಾಗಿದೆ. ಇವತ್ತು ಉಲ್ಲೇಖ ಮಾಡಿದ್ರು ಇವತ್ತು ಉಲ್ಲೇಖ ಮಾಡಿದ್ರು, ನಾನು ಕೂಡ ಅವರ ಮನೆಗೆ ಹೋಗಿದ್ದೆ.